ಆಯ್ತಾ ಯಸ್ಪಾಂಚಾತಮಂಗ ಏನೇನು ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ ಏನೇ ಗುರುರ್ಪೂರ್ವಂ ಪರವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಸ್ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ ಶ್ರೀಹಿರಿಯಕಸಾರಸ್ಯ ಮಯಾ ಕಾರ್ಯಪ್ರಸಾದತಃ ಸ್ಪಷ್ಟಾರ್ಥರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ ಅಥ ಅನಂತರಂ ಅಧ್ಯಯನ ಲಕ್ಷಣ ವಿಧಾನಸ್ಯ ಅತಃ ಯತಃ ಅತ್ಯರ್ಥಂ ಗ್ರಂಥಭಾವಿತಾ ಬುದ್ಧಿಃ ನ ಶಕ್ಯತೆ ಸಹಸಾ ಅರ್ಥಜ್ಞಾನ ವಿಷಯೇ ಅವತಾರಯಿತುಂ ಇತ್ಯತಃ ಸಂಹಿತಾಯಾಃ ಉಪನಿಷದಂ ಸಂಹಿತಾ ವಿಷಯಂ ದರ್ಶನಂ ಇತ್ಯೇತತ್. ಮೂಲದಲ್ಲಿ ಅಥಾತ ಸಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಅಲ್ಲಿ ಅಥ ಅತಃ ಅಂತ ಎರಡು ಪದ ಇದೆ. ಅದರ ಅರ್ಥ ಏನು, ಅಥ ಅಂದ್ರೆ ಏನು, ಅತಃ ಅಂದ್ರೆ ಏನು ಅಂದ್ರೆ ಅಲ್ಲ, ಅಥ ಅಂದ್ರೆ ಅನಂತರ ಅಂತ ಅರ್ಥ. ಅನಂತ ಆಮೇಲೆ ಏನಾದ್ಮೇಲೆ ಅಧ್ಯಯನ ಲಕ್ಷಣ ವಿಧಾನ ಅಂದ್ರೆ ಗುರುಕುಲದಲ್ಲಿ ಅವನು ಬ್ರಹ್ಮ ಪುನೀತಾಗಿ ಹೋಗ್ತಾ ಅಲ್ಲ, ಅಲ್ಲಿಂದ ಪೂರ್ಣ ವೇದಾಧ್ಯಯನ ಆಗುವವರೆಗೂ ಅವರು ಎಲ್ಲವನ್ನೂ ಹೇಳ್ಕೊಡ್ತಾರೆ. ಹೇಗೆ ಉಚ್ಚಾರಣೆ ಮಾಡಬೇಕು, ಸ್ವರಾದಿಗಳನ್ನ ಹೇಗೆ ಹೇಳಬೇಕು, ಆಮೇಲೆ ಯಾವ ರೀತಿ ನಿಲ್ಲಿಸ್ಕೋಬೇಕು, ಯಾವ ಮಹಾಪ್ರಾಣ ಅಲ್ಪಪ್ರಾಣ ಯಾವುದು ಅಂತ ಹೇಳಿ ಅಧ್ಯಯನದ ಬಗ್ಗೆ ಏನೇನೇನೇನೋ ಕಲ್ತ್ಕೋಬೇಕೋ ಅದಷ್ಟನ್ನು ಅಧ್ಯಯನ ಲಕ್ಷಣ ಅಂದ್ರೆ ಡೆಫಿನೇಷನ್, ಅದರ ವಿಧಾನ ಅಂದ್ರೆ ನಿಯಮ, ಅದೆಲ್ಲ ಕಲ್ತ್ಕೊಂಡ ಮೇಲೆ ಅತಃ ಅಂದು ಆದ್ದರಿಂದ ಅಂದು ಏನಾದ್ದರಿಂದ ಅಲ್ಲಿ ಕಲ್ತ್ಕೊಂಡ್ಮೇಲೆ ಏನ್ ಆದ್ದರಿಂದ ಅಂದ್ರೆ ಯತಃ ಏನಂದ್ರೆ ಏಕೆಂದರೆ ಪ್ರತ್ಯರ್ಥಂ ಗ್ರಂಥಭಾವಿತ ಬುದ್ಧಿ. ಅಲ್ಲಿ ಏನಾಗಿದೆ ಅಂದ್ರೆ ಗುರುಕುಲದಲ್ಲಿದ್ದಾಗ ಅರ್ಥ ವಿಚಾರ ಮಾಡಕ್ಕೆ ಹೋಗಿಲ್ಲ ಅವನು ಹುಡುಗ. ಅವನು ನಮ್ಮೆಲ್ಲ ಹೇಳ್ತಾರೆ ಹಳ್ಳಿ ಕಡೆಯಲ್ಲಿ ಒರಳ್ಕಲ್ಲಿಗೆ ಹುಣಸೆ ಕಾಳನ್ನ ಒಂದೊಂದು ಪಂಚಾಲಿಗೆ ಒಂದು ಹಾಕೋದು, ಒಂದು ಪಂಚಾಲಿಗೆ ಹುಣಸೆ ಒರಳು ತುಂಬೋರು ಅದು ಒಂದನ್ನೇ ಹೇಳೋದು, ಆಮೇಲೆ ಅದಷ್ಟು ತೆಗೆಯೋದು, ಎರಡನೇ ಪಂಚಾಲಿಗೆ ಒಂದೊಂದು ಹಾಕೋದು, ಒಂದು ಒಲಗು ತುಂಬೋದಕ್ಕೆ ಹಸಿಗೆ 1000 ಕಾಳು ಹಿಡಿಸುತ್ತೆ. ಒಂದೊಂದು ಪಂಚಾಲಿನ 50 ಪದ, 50 ಪದವನ್ನ ಒಂದೊಂದು ಇದಕ್ಕೂ 1000 ಸಲ ಹೇಳ್ತಾ ಶಬ್ದ ಜಟಲಾಗ್ಬಿಡಿದಾನೆ ಅವನು. ಹಾಗಾಗಿ ಗ್ರಂಥಭಾವಿತ ಬುದ್ಧಿ, ಗ್ರಂಥ ಅದೇನೋ ಶಬ್ದ, ಶಬ್ದದಲ್ಲಿ ಭಾವಿತವಾದ ಅಂದ್ರೆ ಊರಿಕೊಂಡ ಅಂತ, ಶಬ್ದದ ಊರ್ಕೊಂಡ್ಬಿಡಿದೆ ಮನಸ್ಸು, ಅರ್ಥದ ಕಡೆಗೆ ಹೋಗೇ ಇಲ್ಲ. ಅರ್ಥ ಹೇಳಿದ್ರೆ ಬೇಜಾಬೇರೆ ಮಾಡ್ಕೊತಾನೆ, ಟೈಮ್ ಎಷ್ಟು ಆ ಬಗ್ಗೆ ಇನ್ನೊಂದ್ಸಲ ಹೇಳ್ಬೋದು ವೇದವನ್ನ, ಸುಮ್ಮನೆ ಅರ್ಥ ಹೇಳ್ತಾ ಕೂತ್ಕೊಂಡ್ಬಿಡ್ತೀನ ಅಂತ ಮೂಲೊಬ್ರು ಹೇಳ್ತಿದ್ರು. ಅಯ್ಯೋ ಅರ್ಥ ವಿಚಾರ ಬೇಡ, ಬರೀ ವೇದ ಹೇಳೋಣ ಅಂತಿದ್ರು. ಅವ್ರು ಬೇಜಾರು ಅರ್ಥ. ಅದು ಗ್ರಂಥದಲ್ಲಿ ಅಂದ್ರೆ ಶಬ್ದರಾಶಿಯಲ್ಲಿ ಭಾವಿತವಾದ ಊರಿಕೊಂಡ ಬುದ್ಧಿಯುಳ್ಳವರಿಗೆ ಅರ್ಥಜ್ಞಾನ ವಿಷಯ ನಶಕ್ಯತೆ ಸಹಸಾ ಅವತಾರಿಸು. ಅರ್ಥಜ್ಞಾನ ವಿಷಯದಲ್ಲಿ ಥಟ್ಟನೆ ಬುದ್ಧಿ ನಿಲ್ಲಿಸೋಕ್ ಆಗಲ್ಲ ಅವರಿಗೆ. ತಡಿ, ನೀವು ಹೇಳಿದಲ್ಲಪ್ಪ ಏನೋ ಆದಿತ್ಯ ರಾತ್ರಿಂ ಪ್ರಾವಿಶಂತೆ ದೇವಾಹೀನ ಅಮನ್ಯಂತ ತೇ ಪಶ್ಯನ್ನಾಗ್ನೇಯೀರಾತಿರಾಗ್ನೇಯ ಪಶುವ ಇಮೇವಾಗ್ನಿಗ್ ಸ್ತವಾನೀಯೋ ಸ್ತವಾಮಾವೋ. ಅವನು ಆ ಸ್ತವಾಮ ಅಂದ್ರೆ ಸ್ತವಾನಿ ಅಂತಾನೆ, ಅವನು ಸ್ತವಾನಿ ಅಂತ ಗೊತ್ತಾ ಸ್ತವ. ಅಲ್ಲಿ ರಾತ್ರಿಂ ಪ್ರಾವಿಶನ್ ತೇ ದೇವಾಹ ಹೀನಾಹ ಅಮನ್ಯಂತ ಬಹುಶಃ ಇರೋದ್ರಿಂದ ಸ್ತವಾಮ ಬರಬೇಕು, ಸ್ತವಾನಿ ಬರಲ್ಲ. ಅವ ಆದಿತ್ಯೋವ ಅಸ್ಮಾ ಲೋಕ ಇಮಂ ಲೋಕಮ ಲೋಕಂ ಗತ್ತಾ ಪುನರ್ಲೋಕ ಇಮಂ ಲೋಕಮಾದಿತ್ಯ ತ್ವರವೇ ಮೃತ್ಯು ಸಂಯುಜೈ ಲೋಕಸ್ಸೋ ನೀ ಅದು ಸ್ತವಾನಿ, ಸ್ತವಾಮ ಅಲ್ಲ. ಆದಿತ್ಯ ಇಮ ಅಗ್ನಿ ಸ್ತವಾನಿ, ಆದಿತ್ಯನು ಇರೋ ಅಗ್ನಿ ಸ್ತೋತ್ರ ಮಾಡ್ತೀನಿ ಅಂತ ಅನ್ಕೊಂಡ. ಇಲ್ಲಿ ಇವರು ದೇವತೆಗಳು ಸ್ತೋತ್ರ ಮಾಡೋಣ ಅಂತ ಅನ್ಕೊಂಡ್ರು. ಹೀಗೆ ಅರ್ಥಜ್ಞಾನವಿದ್ರೆ ವೇದ ಸುಲಭ ಗೊತ್ತಾಗುತ್ತೆ, ಎಲ್ಲೂ ಕವಲಾಗಲ್ಲ, ಏನು ಕಷ್ಟವಾಗಲ್ಲ. ಅದು ಅರ್ಥ ಹೇಳಿದ್ರೆ ಅವನಿಗೆ ಬೇಡ, ಸಂಸ್ಕೃತ ಕಲ್ತಿಲ್ಲ. ಅದಕ್ಕೆ ಗುರುಕುಲದಲ್ಲಿ ವೇದಾಧ್ಯಯನ ಜೊತೆಗೆ ಸಂಸ್ಕೃತ ಕಡ್ಡಾಯವಾಗಿ ಹೇಳ್ಕೊಡ್ಬೇಕು. ಸಂಸ್ಕೃತ ಹೇಳ್ಕೊಡ್ಬೇಕು ಹೋದ್ರೆ ದಂಡ. ನಾ ಹೇಳ್ತೀನಿ ಇರಲ್ಲ, ಸಂಸ್ಕೃತ ಕಲಿರು, ಸಂಸ್ಕೃತ ಕಲಿಬೇಕಂದ್ರು. ಸಂಸ್ಕೃತ ಕಲಿತ್ರೆ ವೇದಾಂತಕ್ಕೂ ಅನುಕೂಲ, ವೇದಾರ್ಥಕ್ಕೂ ಅನುಕೂಲ, ಯಜ್ಞಾಧ್ಯಯನಕ್ಕೂ ಅನುಕೂಲ. ನಾಳೆ ಪೌರೋಹಿತ್ಯಕ್ಕೆ ಹೋಗ್ತಿಲ್ಲ, ಸಂಕಲ್ಪ ಹೇಳಬೇಕು. ಹುಡುಗಿಗೆ ಹುಡುಗನ ಸಂಕಲ್ಪ ಹೇಳ್ಬಿಡೋದು, ಹುಡುಗನಿಗೆ ಹುಡುಗಿ ಸಂಕಲ್ಪ ಬೇಕೆ ಏನಂತಾರೆ. ಎಲ್ಲಿ ಸ್ತ್ರೀಲಿಂಗ ಎಲ್ಲ ಹೇಳ್ಬೇಕು, ಪುಲ್ಲಿಂಗ ಅದೆಲ್ಲ ಗೊತ್ತಿರ್ಬೇಕು.
ಅದಕ್ಕೂ ಸಂಸ್ಕೃತ ಕಲಿದು ಹೋದ್ರೆ ಅದು ಸೀತಾಪಹಾರ ಸೀತಾ ಕಲ್ಯಾಣ ಹೇಳ್ದಂಗೆ ಆಗ್ಬಿಡುತ್ತೆ. ಬಹಳ ಅಪಾಯ. ಭಾಷೆ ನಂಬರ್ ಹೇಳಿ ಗುರುಗಳೇ. ಹಾ, ಭಾಷೆ ನಂಬರ್ ಭಾಷೆ ನಂಬರ್ 18. ಓಕೆ. ಅರ್ಥಜ್ಞಾನ ವಿಷಯದಲ್ಲಿ ಅವರ ಬುದ್ಧಿಯು ಥಟ್ಟನೆ ಎಳೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂತ. ಆದ್ದರಿಂದ ಇದು ಅತಃ ಶಬ್ದಕ್ಕೆ ಅರ್ಥ. ಎಲ್ಲಿರೋ ಅತಹಕ್ಕೆ ಅಥಾತಃ ಆ ಅತಹಕ್ಕೆ ಶಬ್ದ ಅರ್ಥಕ್ಕೆ ಇಳಿಯೋದಿಲ್ಲ ಅಂತ. ಆದ್ರಿಂದ ಅವನ ಕೆಲಸ ಮಾಡೋಣ, ಅವ್ರು ಯಾವುದನ್ನು ಅಧ್ಯಯನ ಮಾಡ್ತಾ ಇದ್ದಾರೋ ಅದರ ಬಗ್ಗೆನೇ ಉಪಾಸನೆ ಹೇಳ್ತೀನಿ ಹೊರಟ್ಬಿಡ್ತು. ಸಂಹಿತಾ ವಿಷಯಂ ಉಪನಿಷದಂ. ಸಂಹಿತಾ ಅಂದ್ರೆ 7 ಕಾಂಡ ಇದೆಯಲ್ಲ, ತತ್ಸಂಬಂಧ ಪದಗಳನ್ನು ಕೂಡಿಸಿ ಅಧ್ಯಯನ ಮಾಡುವಂತಹ ಭಾಗಕ್ಕೆ ಸಂಹಿತಾ ಅಂತಾರೆ. ಸಂಹಿತ ಪರಸಂಹಿತ ಕೃಷ ಸಂಹಿತಾ ಅಂತ ಸೂತ್ರ. ಪರ ಮುಂದಿನ ಪದಗಳನ್ನೇ ಕೂಡಿಸ್ಕೊಂಡು ಅಧ್ಯಯನ ಮಾಡೋದು ಸಂಹಿತ. ಪದಪಾಠ ಹೇತ್ವ ಉರ್ಜೇತ್ವ ವಾಯವ ಪದಪಾಠ, ಹೇತ್ವ ಊರ್ಜೇತ್ವ ಇದು ಕ್ರಮಪಾಠ. ಇದು ಸಂಹಿತಾ ಪಾಠ ಇದೆಯಲ್ಲ, ಕೂಡಿಸ್ಕೊಂಡು ಹೇಳಿ ಪಾಠ. ಆ ಪಾಠದಲ್ಲಿ ಇರ್ತಕ್ಕಂತಹ ಉಪನಿಷತ್ತು ಅಂದ್ರೆ ರಹಸ್ಯವಾದ ವಿಚಾರ ಉಪಾಸನೆ. ಆ ಸಂಹಿತಾ ವಿಷಯವಾದ ದರ್ಶನವನ್ನ ಹೇಳ್ತೀನಿ ಅಂತ ಶ್ರುತಿ ಹೊರಟಿದೆ. ಇದನ್ನ ಹೇಳ್ತೀನಿ, ಸ್ವಲ್ಪ ಅವರ ಬುದ್ಧಿಯನ್ನ ಕಂಟ್ರೋಲ್ ಮಾಡ್ತೀನಿ, ಹಿಡಿ ಫಾಸ್ಟ್ ಹೋಗ್ತಾರ ಹಿಡಿತೀನಿ ಅಂತ. ಗ್ರಂಥ ಸನ್ನಿಕೃಷ್ಟಾಮೇವ ವ್ಯಾಖ್ಯಾಸ್ಯಾಮ. ಅವ್ರು ಯಾವುದನ್ನು ಅಧ್ಯಯನ ಮಾಡಿದಾರೋ ಆ ಗ್ರಂಥಕ್ಕೆ ಸನ್ನಿಕೃಷ್ಟನ ಸಮೀಪವಾಗಿರ್ತಕ್ಕದ್ದನ್ನೇ ವ್ಯಾಖ್ಯಾನ ಮಾಡ್ತೀವಿ ಅಂತ. ನೀವು ಅಧ್ಯಯನ ಮಾಡಿದ್ ಯಾವುದೋ ಉಪಾಸನೆ ಯಾವುದೋ ಆದ್ರೆ ಕಷ್ಟ ಆಗ್ಬಿಡುತ್ತೆ. ಇವಾಗ ಏನಾಗಿದೆ ಅಂದ್ರೆ ನಾವು ಅರ್ಥ ವಿಚಾರ ಮಾಡ್ತೀವಲ್ಲ, ಅದನ್ನ ಅಧ್ಯಯನವೇ ಮಾಡ್ತಾ ಇಲ್ಲ. ಯಾವುದನ್ನು ಅಧ್ಯಯನ ಮಾಡ್ತಿದೀವೋ ಅದಕ್ಕೆ ಅರ್ಥ ವಿಚಾರ ಮಾಡ್ತಿಲ್ಲ. 7 ಕಾಂಡ ಸಂಹಿತೆ ಬ್ರಾಹ್ಮಣ ಆಡಿಗೆ ಅಧ್ಯಯನ ಮಾಡ್ತೀವಿ, ಅರ್ಥ ವಿಚಾರ ಮಾಡಲ್ಲ. ಉಪನಿಷತ್ತು ದಶೋಪನಿಷತ್ತು ಗೀತಾ ಬ್ರಹ್ಮಸೂತ್ರ ಅದಕ್ಕೆ ಅಧ್ಯಯನ ಮಾಡಲ್ಲ, ಅಧ್ಯಯನ ಪರಂಪರೆ ಇಲ್ಲ. ಉಲ್ಟಾಗ್ಬಿಟ್ಟಿದೆ. ಉಪನಿಷತ್ತನ್ನು ಯಾರು ದಶೋಪನಿಷತ್ತು ಹೇಳ್ಸ್ಕೊತೀವೋ, ದಶೋಪನಿಷತ್ತನ್ನ ಸ್ವರಸಹಿತ ಹೇಳ್ಸ್ಕೊಳ್ಳಲ್ಲ. ಇನ್ನೂ ಲುಪ್ತೋಗ್ಬಿಟ್ಟಿದೆ. ಅದು ಅನ್ಯಾಯ ಸಮಾಜದಲ್ಲಿ. ಹಿಂದಿನವರು ತಗೊಂಡ್ಬರ್ಬೇಕಾಯ್ತು. ಸ್ವರಸಹಿತವಾಗಿ ಉಪನಿಷತ್ತಿನ ಅಧ್ಯಯನ ಬಂದಿದ್ರೆ ಇವತ್ತಿಗೂ ಅದು ಕಂಟಿನ್ಯೂ ಆಗ್ತಿತ್ತು. ಗ್ರಂಥಕ್ಕೆ ಸಮೀಪವಾಗಿರ್ತಕ್ಕದ್ದಾಗಿರುವ ಉಪಾಸನೆಯನ್ನೇ ವ್ಯಾಖ್ಯಾನ ಮಾಡ್ತೀವಿ. ಎಷ್ಟು ಅಧಿಕರಣ ಅಂದ್ರೆ ಆಶ್ರಯ. ಎಷ್ಟು ಆಶ್ರಯದಲ್ಲಿ ಅಂದ್ರೆ ಪಂಚಸು ಅಧಿಕರಣೇಶು ಆಶ್ರಯೇಶು ಜ್ಞಾನ ವಿಷಯೇಶು. 5 ಅಧಿಕರಣದಲ್ಲಿ 5 ಆಶ್ರಯದಲ್ಲಿ 5 ಜ್ಞಾನ ಅಂದ್ರೆ ಉಪಾಸನೆ. ಉಪಾಸನೆಗೆ ವಿಷಯವಾಗಿರೋ 5 ಜಾಗದಲ್ಲಿ ಅಧಿಲೋಕ, ಅಧಿಜ್ಯೋತಿಷ, ಅಧಿವಿದ್ಯ, ಅಧಿಪ್ರಜ, ಅಧ್ಯಾತ್ಮ ಅಂತ ಹೇಳಿ 5ರಲ್ಲೂ 4 ಭಾವನೆ. ಪೂರ್ವಕ್ಕೊಂದು, ಉತ್ತರಕ್ಕೊಂದು, ಮಧ್ಯಕ್ಕೊಂದು, ಕೂಡಿಸೋದೊಂದು. ಸಂಧಿ ಸಂಧಾನ. ಪೂರ್ವ ಒಂದು ಆಚಾರ್ಯ, ಉತ್ತರ ಶಿಷ್ಯ, ವಾಕ್ ಸಂಧಿ, ಜಿಹ್ವಾ ಸಂಧಾನ. ಹಾಗೆ ಕೌಲಾಗಲ್ಲ. ಅವಾಗ ಮಾತಾಪೂರ್ವ ಬಂದ್ಮೇಲೆ ದೌರುತ್ತರು ಬಂದ್ಬಾರ್ದು, ಪಿತೃ ಹಾಗೆ. ಹಾಗೆ ಪೃಥ್ವಿ ಪೂರ್ವ ಬಂದ್ಮೇಲೆ ಆಚಾರ್ಯ ಅಂತ್ಯವಾಸೂತ್ರ ಬಂದ್ಬಾರ್ದು. ಪೃಥ್ವಿ ಪೂರ್ವ ಅಂತ್ಯವಾಸೂತ್ರ ತಪ್ಪದು. ಪೃಥ್ವಿ ಪೂರ್ವಂ ದೌರ್ತವೇ ಬರೋದು, ಅದೇ ಬರೋದು. ಹಾಗೆ ಅದರಾಹನ ಪೂರ್ವಮಲ ಇದು ಪಿತೋತ್ತರ ಬರಲ್ಲ, ಅಂತ್ಯ ಆಗ್ ಬರಲ್ಲ. ಅದಾಗ್ಬಿಡುತ್ತೆ. ಯಾಕೆಂದ್ರೆ ಹಂಗಾಗ್ಬಿಡುತ್ತೆ. 5 ಅಧಿಕ ಆಶ್ರಯದಲ್ಲಿ ಏನು ಜ್ಞಾನಕ್ಕೆ ವಿಷಯವಾಗಿರ್ತಕ್ಕ ಜಾಗದಲ್ಲಿ ಅಂತ ಅರ್ಥ. ಆ ಜಾಗದ ಜ್ಞಾನ ಅಂದ್ರೆ ಉಪಾಸನೆ. ಆ ವಿಷಯದಲ್ಲಿ ಹೇಳ್ತೀವಿ. ಕಾಣಿತಾನೀತಿ. ಆ 5 ಯಾವ್ದದು? ತಾದಿ ಪಂಚ ಕಾನಿ. ಆ 5 ಅಂತ ಹೇಳಿದ್ರಲ್ಲ, ಅದು ಯಾವ್ದದು ಅಂದ್ರೆ ಆಹ ಅದಕ್ಕೆ ಹೇಳ್ತಾರೆ ಅಧಿಲೋಕಂ ಲೋಕೇಶ್ವಧಿ ಯದ್ದರ್ಶನಂ ತದ್ ಅಧಿಲೋಕಂ. ಅಧಿಲೋಕ ಅಂದ್ರೆ ಲೋಕಗಳಲ್ಲಿ ವೈಶೇಷಿಕ ಸಪ್ತಮಿ. ಅದು ಲೋಕಗಳನ್ನು ಕುರಿತು, ಲೋಕಗಳ ವಿಷಯದಲ್ಲಿ ಯಾವುದನ್ನು ನೀವು ಭಾವನೆ ಮಾಡಬೇಕೋ ಅದು ಅಧಿಲೋಕ. ಲೋಕ ಅಂತ ಪ್ರಸಿದ್ಧ ಆಗಿಲ್ಲ. ಭೂಮಿ, ಅಂತರಿಕ್ಷ, ಅಧಿಲೋಕ ಅಂತ ಶಾಸ್ತ್ರ ಪ್ರಸಿದ್ಧ ಆಗಿಲ್ಲ. ಅವುಗಳನ್ನು ಕುರಿತೇ ಒಂದು ದರ್ಶನ, ಉಪಾಸನೆ ಅದು ಹೇಳೋದು. ಅಧಿಲೋಕವಾದದ್ದು. ತಥಾ ಅಧಿಜ್ಯೋತಿಷಂ, ಅಧಿವಿದ್ಯಂ, ಅಧಿಪ್ರಜಂ, ಅಧ್ಯಾತ್ಮಂ ಇತಿ. ಹಾಗೆ ಜ್ಯೋತಿಷಿ ಅಧಿ, ಅಧಿಜ್ಯೋತಿಷಂ, ವಿದ್ಯಾಸು ಅಧಿ, ಅಧಿವಿದ್ಯಂ, ಪ್ರಜಾಸು ಅಧಿ, ಅಧಿಪ್ರಜಂ, ಆತ್ಮನಿ ಅಧ್ಯಾತ್ಮಂ. ಹೀಗೆ ಆಯಾ ಅಧಿಜ್ಯೋತಿಷ, ಅಧಿವಿದ್ಯಾ, ಅಧಿಪ್ರಜಾ, ಅಧ್ಯಾತ್ಮನ ಅದನ್ನು ಕುರಿತು ಒಂದು ಉಪಾಸನೆಯನ್ನ ನಿಮ್ಗೆ ತಿಳಿಸ್ಕೊಡ್ತೀವಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಹೇಳ್ತೀರಿ ಅಂತ. ತಾಹ ಏತಾಹ ಪಂಚವಿಷಯಾಹ ಉಪನಿಷದಃ ಲೋಕಾದಿ ಮಹಾವಸ್ತು ವಿಷಯತ್ವಾತ್ ಸಂಹಿತಾ ವಿಷಯತ್ವಾಚ್ಚ ಮಹತ್ಯಶ್ಚ ತಾಹ ಸಂಹಿತಾಶ್ಚ ಮಹಾಸಂಹಿತಾಃ ಇತ್ಯಾಚಕ್ಷತೆ ಕಥಯಂತಿ ವೇದವಿದಃ.
ಐದನ್ನು ವಿಷಯ ಮಾಡಿಕೊಂಡ ಉಪನಿಷತ್ತುಗಳು, ರಹಸ್ಯವಾದ ವಿಚಾರಗಳು, ಉಪಾಸನೆಗಳು. ಲೋಕವೇ ಮುಂತ ದೊಡ್ಡ ದೊಡ್ಡ ವಸ್ತುವನ್ನು ಇಟ್ಕೊಂಡು ಉಪಾಸನೆ ಮಾಡ್ತಿರೋದು ನೀವು. ಇಡೀ ಅಖಂಡ ಮೂರ್ಲೋಕ, ಅಖಂಡ ಅಗ್ನಿವಾಯು ಆದಿತ್ಯ, ಪೂರ್ತಿ ವಿದ್ಯಾಭಿಮಾನಿ ದೇವತೆ, ವಿದ್ಯಾ ಸ್ವರೂಪ, ಅದಷ್ಟನ್ನು ದೊಡ್ಡ ದೊಡ್ಡ ವಸ್ತುವನ್ನು ಇಟ್ಕೊಂಡು ಉಪಾಸನೆಗೆ ವಿಷಯ ಮಾಡ್ಕೊಂಡಿರೋದ್ರಿಂದ, ಮತ್ತು ಸಂಹಿತೆಗೆ ಸಂಬಂಧಪಟ್ಟ, ಸಂಹಿತೆ ಅಂದ್ರೆ ಆ ಭಾಗಕ್ಕೆ ಇಟ್ಕೊಂಡು ಉಪಾಸನೆ ಆಗಿರೋದ್ರಿಂದ ದೊಡ್ಡದು ಆಗಿದೆ, ಸಂಹಿತೆಯೂ ಆಗಿದೆ. ಆದ್ದರಿಂದ ಮಹಾಸಂಹಿತ ಅಂತ ಹೇಳಿ ಇದಕ್ಕೆ ತಿಳಿದವರು, ವೇದವನ್ನು ಬಲ್ಲವರು ಜ್ಞಾನಿಗಳು ಹೇಳ್ತಾರೆ ಇದು ಮಹಾಸಂಹಿತೋಪನಿಷತ್ತು ಅಂತ. ನನ್ನೇ ಹೇಳಿದಲ್ಲ ಮಹಾಬಿಲ್ವ ಅಂತ, ಬಿಲ್ವ ನಮ್ಮ ಮೂರು ಬರೆಯೋದು, 7 ಮಹಾಬಿಲ್ವ ಅಂತ. ಹಾಗೆ ಮಹಾಸಂಹಿತೋಪನಿಷತ್ತು ಅಂತ. ಮಹತ್ಯಸ್ಥತಾ ಸಂಹಿತಾಶ ಹೌದು ಅಲ್ಲ, ಇದು ಕರ್ಮಧಾರೆಯ ಸಂಹಿತೆಗೆ ವಿಶೇಷಣ. ಸಮಪ್ರಧಾನ ಮೇಲೆ ದ್ವಂದ್ವ ಅಲ್ಲಲ್ಲ, ಅದು ಹೌದು, ಸಂಹಿತೆಯಾಗಿದೆ, ದೊಡ್ಡದಾಗಿದೆ. ಆದ್ರೆ ಆ ಸಂಹಿತೆಗೆ ವಿಶೇಷಣ ಮಹತ್ಯ ಅನ್ನೋದು. ಎರಡನ್ನು ಸಮಪ್ರಧಾನ ಇಟ್ಕೊಂಡ್ರೆ ದ್ವಂದ್ವ ಆಗತ್ತೆ. ಮಾಡ್ಕೋಬಹುದು, ದ್ವಂದ್ವ ಮಾಡ್ಕೋಬಹುದು. ಅಥ ತಾಸಾಂ ಯಥೋಪನ್ಯಸ್ತಾನಾಂ ಮಧ್ಯೆ ಅಧಿಲೋಕಂ ದರ್ಶನ ಮುಚ್ಯತೆ. ಇನ್ನು ಆ 5ರಲ್ಲಿ ತಾಸಾಂ ಪಂಚಾನಾಂ ಉಪಾಸನಾನಾಂ ಮೇಲೆ ಅಥವಾ ಉಪನ್ಯಸ್ತಾನ ಮೇಲೆ ಹೇಳಿದ್ದಾಗಿರುವ 5ರ ಪೈಕಿ ಅಧಿಲೋಕವನ್ನು ಫಸ್ಟ್ ಹೇಳ್ತೀವಿ. ಆ ಕ್ರಮದಲ್ಲಿ ಆರ್ಡರ್ ಪ್ರಕಾರವಾಗಿ ಹೇಳ್ತೀವಿ. ಅಧಿಲೋಕ, ಅಧಿಜ್ಯೋತಿಷ, ಅಧಿವಿದ್ಯಾ, ಅಧಿಪ್ರಜಾ, ಅಧ್ಯಾತ್ಮ ಅಂತ ಆ ಕ್ರಮದಲ್ಲಿ ಹೇಳುವಾಗ ಅಧಿಲೋಕವನ್ನ ಮೊಟ್ಟ ಮೊದಲು ಹೇಳ್ತೀವಿ. ದರ್ಶನ ಕ್ರಮ ವ್ಯಾಖ್ಯಾರ್ಥ ಅಧಿಶಬ್ದ ಸರ್ವತ್ರ ಅಂದ್ರೆ ಅಥಾಧಿಲೋಕಂ, ಅಥಾಧಿ ಜ್ಯೋತಿಷಂ, ಅಥಾಧಿ ವಿದ್ಯಂ, ಅಥಾಧಿ. ಯಾಕೆ ಅಥಾಥ ಎಷ್ಟಲ್ಲ ಅಂತಂದ್ರೆ ಉಪಾಸನಾ ಕ್ರಮವನ್ನ ಹೇಳೋಕ್ಕೋಸ್ಕರ ಅಥ ಶಬ್ದ ಬಂದಿದೆ. ಇದಾದ್ಮೇಲೆ ಆಮೇಲೆ 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 ಅಂತಂತೀವಲ್ಲ, ಆಮೇಲೆ ಕ್ರಮ ಹೇಳುತ್ತೆ. ಹಾಗೆ ಉಪಾಸನಾ ಕ್ರಮವನ್ನ ಮಾಡಬೇಕು ಅಂತ ಹೇಳೋಕ್ಕೋಸ್ಕರವಾಗಿ ಅಥ ಶಬ್ದವನ್ನು ಹೇಳ್ತಾ ಇದೆ. ಈ ಆರ್ಡರ್ಲೇ ಮಾಡ್ಬೇಕು ಅಂತ ಅರ್ಥ. ಅಧಿಲೋಕ, ಆಮೇಲೆ ಅಧಿಜ್ಯೋತಿಷ, ಆಮೇಲೆ ಅಧಿವಿದ್ಯಾ, ಅಧಿಪ್ರಜಾ, ಅಧ್ಯಾತ್ಮ. ಆ ಕ್ರಮದಲ್ಲಿ ಒಂದೊಂದಾಗಿದೆ 5 ಮಾಡ್ಕೊಂಡು ಹೋಗ್ಬೇಕು. 4 ಭಾವನೆ, 5 ಜಾಗದಲ್ಲೂ 4 ಭಾವನೆ ಕರೆಕ್ಟ್. ಒಂದೊಂದು 4 ಭಾವನೆ: ಪೂರ್ವರೂಪ, ಉತ್ತರೂಪ, ಸಂಧಿ, ಸಂಧಾನ. ಪೃಥ್ವಿ ಪೂರ್ವರೂಪಂ, ಪೂರ್ವವರ್ಣ ಪೂರ್ವರೂಪಂ. ಪೂರ್ವರೂಪ ಅಂದ್ರೆ ಪೂರ್ವವರ್ಣ ಅಂತ ಅರ್ಥ. ಪೂರ್ವರೂಪ ಸಂಧಿ ಅಲ್ಲ, ಯಸ್ಮಾಕಲ್ಲ, ಅವಗ್ರಹ ಸಂಧಿ ಅಲ್ಲ. ಪೂರ್ವಮನೆ 2 ಪದಗಳಲ್ಲಿ ಸಂಧಿ ಆದಾಗ ಹಿಂದಿನ ಪದದ ಕೊನೆಯ ಅಕ್ಷರ ಅದು ಪೃಥ್ವಿ, ಮುಂದಿನ ಪದದ ಮೊದಲನೇ ಅಕ್ಷರ ಅದು ದ್ವಿಲೋಕ. ಅದೆರಡು ಕೂಡಿದಾಗ ಏನೋ ಒಂದು ವಿಕಾರ ಆಗುತ್ತಲ್ಲ, ಅದು ಇದು ಅದನ್ನು ಕೂಡಿಸೋದು ಸಂಧಾನ. ಹಿಂದಿನ ಅಕ್ಷರವು ಅಂದ್ರೆ ಹಿಂದಿನ ಪದ ಕೊನೆಯ ಅಕ್ಷರವು ಪೂರ್ವರೂಪ, ಅದು ಪೃಥ್ವಿ ರೂಪ. ಪೃಥ್ವಿ ದೃಷ್ಟಿಯನ್ನು ಮಾಡಬಹುದು. ಸಂಹಿತಾಯ ಪೂರ್ವೇ ವರ್ಣೆ ಪೃಥ್ವಿ ದೃಷ್ಟಿ ಕರ್ತವ್ಯ ಇತ್ಯುಕ್ತಂ ಭವತಿ. ಸಂಹಿತೆಯ ಹಿಂದಿನ ಅಕ್ಷರದಲ್ಲಿ ಭೂಮಿ ದೃಷ್ಟಿಯನ್ನು ಮಾಡಬೇಕು ಅಂತ ಆ ಬ್ರಹ್ಮಚಾರಿಗೆ, ಅಧ್ಯಯನ ಮಾಡ್ತಾ ಇರುವಂತವನಿಗೆ 2 ಪದಕ್ಕೆ ಹೊಡ್ಕೊಂಡು ಸಂಧ್ಯಾ ಜಾಗದಲ್ಲಿ ನೋಡ್ಕೊಂಡು ಅಲ್ಲಿ ಹಿಂದಿನ ಪದದ ಕೊನೆಯ ಅಕ್ಷರದಲ್ಲಿ ಭೂಮಿ ದೃಷ್ಟಿಯನ್ನು ಮಾಡಬೇಕು. ಮುಂದಿನ ಪದದ ಮೊದಲಿಗೆ ಹೇಳ್ತಾರೆ ತಥಾ ಜೌಹು ಉಚ್ಚರ ರೂಪಂ. ಹಾಗೆ ಮುಂದಿನ ಪದದ ಮೊದಲನೇ ಅಕ್ಷರದಲ್ಲಿ ದ್ವಿಲೋಕ ಭಾವನೆಯನ್ನ ದೃಷ್ಟಿಯನ್ನು ಮಾಡಬೇಕು. ಇದು ಯಾಕೆ ಅಂತ ಕೇಳಿದ್ರೆ ಇದು ವಾಚನಿಕ. ಶ್ರುತಿ ಹೇಳಿದೆ, ನಾನು ಹಿಂದಿನ ತುಂಗಾ ನದಿ, ಹಿಂದಿನ ಗಂಗಾ ನದಿ, ಮಧ್ಯದಿಂದ ಸರಸ್ವತಿ ಮಾಡ್ತೀನಿ. ಹಂಗೆ ನೀವು ಮಾಡಕ್ ಬರಲ್ಲ. ನಾ ಯಾವುದೋ 2 ನದಿ ಇಟ್ಕೊಳ್ತೀನಿ, 2 ಊರು ಇಟ್ಕೊಳ್ತೀನಿ, 2 ಜನ ಇಟ್ಕೊಳ್ತೀನಿ, ಹಂಗೆ ಮಾಡಕ್ ಬರಲ್ಲ. ಯಾವಾಗಲೂ ಉಪಾಸನ ನಾಮ ಯಥಾಶಾಸ್ತ್ರ, ಶಾಸ್ತ್ರ ಹೇಳಿಗೆ ಮಾಡ್ಬೇಕು. ತಥಾ ಆಕಾಶ ಅಂತರಿಕ್ಷಲೋಕ ಸಂಧಿ ಮಧ್ಯಂ ಪೂರ್ವೋತ್ತರ ರೂಪಯೋ ಸಂಧೀಯತೆ ಇತಿ. ಸಂಧೀಯತೆ ಇದೆಯಾ? ಸಂಧೀಯತೆ ಮಾಡ್ಬಿಟ್ಟಿದ್ದಾರೆ. ಯಾಕೆ ತಪ್ಪಾಗಿದೆ ಅಂತ? ಹೌದು, ಕರೆಕ್ಟ್. ಸಂಧೀಯತೆ ಸಾಕು, ಸಂಧೀಯತೆ ಆಗ್ಬಿಟ್ಟಿದೆ. ಕೂಡ ಪೃಥ್ವಿಯೋ ಅಂತ ಇದನ್ನು ನೋಡಿ ಒಂದ್ಸಲ. ಅಲ್ಲ, ನಾನು ಚಿತ್ಕೊಳ್ಳ ಅದನ್ನ ನೋಡ್ತೀನಿ. ಹಾಗೆ ಆಕಾಶವು ಸಂಧಿಯು ಅಂದ್ರೆ ಆಕಾಶ ಅಂದ್ರೆ ಅಂತರಿಕ್ಷ ಅಂತ ತಗೋಬೇಕು.
ಅದು ಹಿಂದಿನ ಮತ್ತು ಮುಂದಿನ ರೂಪ ಇದೆಯಲ್ಲ ಅಂದ್ರೆ ವರ್ಣ ಅಕ್ಷರ ಅದೆರಡು ಎಲ್ಲಿ ಕೂಡುತ್ತದೆಯೋ ಸೇರುತ್ತದೆಯೋ ಅದು ದ್ವಿವಚನ ಅಗತ್ಯ ಇಲ್ಲ. ಕೂಡೋ ಜಾಗ ಒಂದೇ ಆದ್ರಿಂದ ಎಷ್ಟು ಸಂಧೀಯತೆ ಎಲ್ಲಿ ಕೂಡುತ್ತೆ ಆ ಪೂರ್ವೋತ್ತರ ರೂಪವು ಎಲ್ಲಿ ಕೂಡುತ್ತದೆಯೋ ಅದು ಸಂಧಿ. ಅದು ಆಕಾಶ. ಇಲ್ಲಿ ದ್ವಿಲೋಕಕ್ಕೂ ಭೂಮಿಗೂ ಮಧ್ಯದಲ್ಲಿರೋ ಆಕಾಶ ಆದ್ರಿಂದ ಅದು ಸಂಧಿ. ಅದು ಸಂಧಿ ಜಾಗದಲ್ಲಿ ಆಕಾಶ ದೃಷ್ಟಿ ಮಾಡಬೇಕು. ವಾಯು ಸಂಧಾನಂ ಸಂಧೀಯತೆ ಅನೇನ ಇತಿ ಸಂಧಾನಂ. ಇದರಿಂದ ಕೂಡ್ಕೊಳ್ಳುತ್ತೆ, ಸೇರ್ಕೊಳ್ಳುತ್ತೆ. ವಾಯುಶಕ್ತಿ ಅಂತ ಕೂಡ್ಸೋದು ಪ್ರಯತ್ನ ಇದಲ್ಲ. ಎಲ್ಲಾ ಜಾಗ ವಾಯುಶಕ್ತಿ ಆದ್ರೆ ಎಲ್ಲಾ ಜಾಗ ವಾಯುವಿನ ಸಂಧಾನ ಮಾಡೋ ಹಾಗಿಲ್ಲ. ಇಲ್ಲಿ ಈ ಜಾಗಕ್ಕೆ ಹೊಂದಿಸ್ತಾ ಇರೋದಷ್ಟೇ. ಆಕಾಶಕ್ಕೆ ಸಂಚಾರ ಮಾಡುವವನೇ ತೇ ವಾಯು ವ್ಯವಾತ್ ಅಲ್ಲಿ ಇಮೇವಿ ಸಹಾಸ್ತಾಂ ಇಮೇವಿನ ಈ ದ್ವಿಲೋಕ ಭೂಮಿ ಒಟ್ಟಿಗೆ ಒಂದ್ ಕಾಲ ಒಟ್ಟಿಗೆ ಇದ್ರಂತೆ. ತೇ ಸಹಾಸ್ತ ಒಟ್ಟಿಗೆ ಇದ್ರು. ತೇ ವಾಯು ವ್ಯವಾತ್ ವಾಯು ಅದನ್ನು ಬಿಡಿಸಿದಂತೆ ಗರ್ಭ ಧಾರಣೆ ಮಾಡ್ಕೊಡ್ತಂತೆ. ತಗು ಸೋಮ ಹುಟ್ಕೊಂಡಂತೆ. ಅದು ಸೋಮ ಗಿರಗ್ ಅದ್ರ ಸೋಮ ಅಗ್ನಿ ತಿನ್ನಕ್ ಹೋಗ್ಬಿಟ್ಟಂತೆ. ಸೋಮಂತನ ಅಗ್ನಿ ತಿನ್ನೋದು ಅಗ್ನಿ ಸೋಮಾತ್ಮಕ ಇದ್ದಾನೆ. ಅವಾಗ ಅಗ್ನಿ ಹೆರ್ಕೊಂಡ್ಬಿಟ್ಟು ಸೋಮ ಹೆರ್ಕೊಂಡ್ಬಿಟ್ಟಂತೆ. ಅಯ್ಯೋ ನಾನು ತಿನ್ಬಿಡ್ತಾನೆ ಏನ್ ಮಾಡಿ ಅಂತ. ಅವಾಗ ಪ್ರಜಾಪತಿ ಅಗ್ನಿಗೊಂದು ಅಷ್ಟಾಕಪಾಲ ಮಾಡಿಬಿಟ್ಟು ಸಮಾಧಾನ ಮಾಡುತ್ತೆ. ಒಂದು ಅಪ್ಪಿನ ದೇವತೆ ಮಾನ ಅಗ್ನಿ ಅಷ್ಟಾಕಪಾಲ. ಬೇರೆ ದೇವತೆಗಳಿಗೆ ಆರಂಭ ಮಾಡ್ಬೇಕಾದ್ರೂ ಅಗ್ನಿ ಕೊಟ್ಟೆ ಮಾಡ್ಬೇಕು. ಹಾಗೆ ಅಗ್ನಿಮುಖ ಮಾಡ್ಕೊಂಡೇ ಮಾಡ್ಕೋಬೇಕು. ಆಮೇಲೆ ಮುಂದೊಂದಕ್ಕೆ ಶಮ್ಯಾಮ ಇದು ಬರುತ್ತೆ ಸತ್ಯದಲ್ಲಿ. ಒಂದೊಂದು ದಿವಸಕ್ಕೆ ಆ ಶಮ್ಯ ಅಂತ ಕೊಲಿದೆಯಲ್ಲ ಅಷ್ಟಷ್ಟು ದಿವಸ ಅಗಲಾಗ್ತಾ ಹೋಗ್ತದೆ. ಹಾಗಾಗಿ ಇವಾಗ ದ್ವಿಲೋಕ ಅಲ್ಲಿ ಕೂತ್ಕೊಂಡಿದೆ, ಭೂಮಿ ಇಲ್ಲಿ ಕೂತ್ಕೊಂಡಿದೆ. ಸತಿ ಒಂದು ಕಥೆ ಹೇಳಿದ್ದಾರೆ, ಸುಮ್ಮನೆ ಅರ್ಥವಾದ. ಅಧಿಲೋಕಂ ದರ್ಶನ ಮುಕ್ತ. ಈ ರೀತಿಯಾಗಿ ಅಧಿಲೋಕದ ದರ್ಶನ ಆಯ್ತಲ್ಲ. ಇತಿ ಅಧಿಲೋಕಂ ದರ್ಶನ ಮುಕ್ತಂ. ಈ ರೀತಿಯಾಗಿ ಲೋಕ ಸಂಬದ್ಧವಾದ ಉಪಾಸನೆಯನ್ನು ಹೇಳಿದ್ದಾಯ್ತು. ಈ ರೀತಿ ಭಾವನೆ ಮಾಡ್ಕೋಬೇಕು. ಅಥಾದಿ ದೋಷಂ ಇತ್ಯಾದಿ ಸಮಾನಂ ಅನ್ಬೇಕು. ಅದೇ ರೀತಿ ಪೂರ್ವಕ್ಕೆ ಅಗ್ನಿ, ಉತ್ತರಕ್ಕೆ ಆದಿತ್ಯೋತ್ತರ ಆಪಸಂಧಿ ವೈದ್ಯ ಸಂಧಾನ. ಆಮೇಲೆ ಅಂತ್ಯವಾಸಿ ವಿದ್ಯಾಸಂಧಿ ಪಿತೋತ್ತರ ಪ್ರಜಾ. ಆಮೇಲೆ ಅನು ಉತ್ತರ ಅನು ವಾಕ್ಸಂಧಿ ಜಿಹ್ವಾಸಿ. ಆಯ್ತಾ? ಇದಾಯ್ತಾ? ಇದು ನಾಲ್ಕೇ ಆಯ್ತು ಅಂತ ಅದು ಇದೆ ಹೆಸರು. ಇತಿಬಾಹ ಇತಿ ಯಾರು ಹಾಡು ಹೇಳ್ತಿರೋದು? ಮ್ಯೂಟ್ ಮಾಡಿದೆ ಗುರುಗಳೇ. ಪ್ರೇಮ ಇತಿ ಇಮಾಹ ಇತಿಮಾಹ ಇತಿ ಉಕ್ತಾಹ ಉಪಪ್ರದರ್ಶ್ಯಂತೆ. ಅಲ್ಲೇ ಇತಿ ಮಾಮಹ ಇತಿ ಇಮಾಹ ಮಹಾಸಂಹಿತ ಪರಿಚಯ. ಇತಿ ಮಾಮಹ ಅಲ್ಲ, ಇತಿ ಮಾಮಹ ಇತಿ ಇಮಾಹ ಮಹಾಸಂಹಿತ ಅಂತ. ಇತಿ ಇಮಾಹ ಅಂತ ಯಾಕೆ ಹೇಳ್ಬೇಕು ಅಂದ್ರೆ ಹೌದು ಇದುವರೆಗೆ ಹೇಳಿದ್ವಲ್ಲ ಅದನ್ನ ಇವುಗಳಪ್ಪ ಇವುದು ಅಂತ ಹೇಳಿದ್ನ ಪರಾಮರ್ಶೆ ಮಾಡೋಕ್ಕೋಸ್ಕರ ಇತಿ ಇಮಾಹ ಅಂತ ಹೇಳ್ತಾ ಇದೆ. ಯಕ್ಕಶ್ಚಿತ್ ಏವಂ ಏತಾಹ ಮಹಾಸಂಹಿತಾಃ ವ್ಯಾಖ್ಯಾತಾಃ ವೇದ ಉಪಾಸ್ತೆ. ಯಾವನಾದ್ರೂ ಸರಿ ತ್ರೈವರ್ತಿಕರಲ್ಲಿ ಅಧ್ಯಯನ ಮಾಡ್ತಾ ಇರುವಂಥವನು ಈ ಮಹಾಸಂಹಿತೆಯನ್ನ ವ್ಯಾಖ್ಯಾನ ಮಾಡಿದ್ದನ್ನ ಉಪಾಸನೆ ಮಾಡ್ತಾನೋ, ಭಾವನೆ ಮಾಡ್ತಾನೋ, 5 ಅಧಿಕರಣದಲ್ಲೂ 4 ಭಾವನೆಯನ್ನ ಅಧ್ಯಯನ ಕಾಲದಲ್ಲಿ ಮಾಡ್ತಾ ಹೋಗ್ತಾನೋ. ಮಾಡ್ತೀನಾ? 4 ಒಂದನ್ನ ಮಾಡಿ ನೋಡೋಣ. ಮಾಡ್ತಾನೋ ವೇದ ಅಂದ್ರೆ ಇಲ್ಲಿ ತಿಳ್ಕೋದಲ್ಲ, ಉಪಾಸ್ತೆ ದಸ ಮಾಡ ಭಾವನೆ ಮಾಡ್ತಾ ಕೂತ್ಕೊಳ್ತಾನೋ ಅಂದ್ರು. ಯಾಕೆ ವೇದ ಅಂತಿರೋಕೆ ಉಪಾಸನೆ ಯಾಕೆ ಅರ್ಥ ಮಾಡಿದ್ರಿ ಅಂದ್ರೆ ಹೇಳ್ತಾರೆ, ವೇದ ಇತಿ ಉಪಾಸನಂ ಸ್ಯಾತ್ ವಿಜ್ಞಾನಾಧಿಕಾರ. ಉಪಾಸನಾಧಿಕಾರ ಬರಬೇಕಾಗಿತ್ತ ಅಲ್ಲೂ ಇಲ್ಲಿ ವೇದ ಅಂದ್ರೆ ಉಪಾಸನೆ ಅಂತ ಅರ್ಥ. ಯಾಕಂದ್ರೆ ಇದು ಉಪಾಸನಾ ಪ್ರಕರಣವಾಗಿರೋದ್ರಿಂದ, ವಿಜ್ಞಾನ ಪ್ರಕರಣವಾಗಿರೋದ್ರಿಂದ ಜ್ಞಾನ ಪ್ರಕರಣ ಅಲ್ಲ, ಉಪಾಸನಾ ಪ್ರಕರಣವಾದ್ರಿಂದ ಇಲ್ಲಿ ವೇದ ಅನ್ನೋದಕ್ಕೆ ಉಪಾಸ್ತೆ ಅಂತ ಅರ್ಥ ಮಾಡಬೇಕು ಅಂದ್ರು. ಎಲ್ಲಿ ವಿಜ್ಞಾನಾಧಿಕಾರ ಹೆಂಗ್ ಗೊತ್ತಾಯ್ತು? ಇತಿ ಪ್ರಾಚೀನ ಯೋಗ್ಯೋಪಾಸ್ವ ಇತಿ ವಚನ. ಪ್ರಾಚೀನ ಯೋಗ್ಯ ಅಂದ್ರೆ ಏನ್ ಅರ್ಥ ಆಗುತ್ತಾ? ಪ್ರಾಚೀನವಾದ ಕರ್ಮವನ್ನು ಅನುಭವಿಸೋದಕ್ಕೆ ಯೋಗ್ಯನಾದ ತಕ್ಕನಾದವನು ಅಂತ ಹೆಸರೋದು ಪ್ರಾಚೀನ ಯೋಗ್ಯ ಅಂತ. ಇವಾಗ ಯಾರು ಆ ಹೆಸರಿಡಲ್ಲ. ಪ್ರಾಚೀನ ಕರ್ಮ ಅದನ್ನು ಅನುಭವಿಸೋದಕ್ಕೆ ತಕ್ಕವನು, ಫಿಟ್ ಯೋಗ್ಯನು ಅಲ್ಲ. ಆ ಶಿಷ್ಯ ಅಲ್ಲ ಇವರು. ಎಲ್ಲರಿಗೂ ಪ್ರಾಚೀನ ಯೋಗ್ಯ ಹೊಂದತ್ತೆ.
ಇದೆಲ್ಲ ಹಿಂದಿನ ಕರ್ಮ ಅನುಭವಿಸಕ್ಕೆ ಬಂದವರು. ನಾವೆಲ್ಲ ಹಾ, ಹಿಂದೆ ಮಾಡಿದ್ದ ಪುಣ್ಯ ಪಾಪ ಅನುಭವಿಸಕ್ಕೆ ಬಂದವರಾದ್ರಿಂದ ಪ್ರಾಚೀನ ಯೋಗ್ಯರು ನೀವು. ಪ್ರಾಚೀನ ಯೋಗ್ಯ ಅಂತ ಒಬ್ಬ ಮನುಷ್ಯ ಇದ್ದ, ಅವನಿಗೆ ಸಂಬೋಧನೆ ಮಾಡುವುದು ಅರ್ಥ ಮಾಡ್ಬೋದು, ಏನ್ ತಪ್ಪೇನಲ್ಲ, ಹೆಸರಿಟ್ಕೊಂಡಿರ್ಬೋದು. ಒಬ್ಬನೊಬ್ಬ ಗುರು ಪ್ರಾಚೀನ ಯೋಗ್ಯನೇ ಈ ರೀತಿ ಉಪಾಸನೆ ಮಾಡಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದ್ರಿಂದ ಇಲ್ಲಿ ವೇದ ಅಂದ್ರೆ ಉಪಾಸನೆ ಅಂತ ಅರ್ಥ. ಉಪಾಸನೆ ಅಂದ್ರೆ ಏನು? ಈ ವಾಕ್ಯ ಗಟ್ ಮಾಡ್ಬೇಕು. ಉಪಾಸನಂಚ ಯಥಾಶಾಸ್ತ್ರಂ ತುಲ್ಯ ಪ್ರತ್ಯಯ ಸಂತತಿ ಅಸಂಕೀರ್ಣಾ ಚ ಅತತ್ ಪ್ರತ್ಯಯೈಃ ಶಾಸ್ತ್ರೋಕ್ತಾಲಂಬನ ವಿಷಯಾಚ. ಉಪಾಸನ ಅಂದ್ರೆ ಫಸ್ಟ್ ಶಾಸ್ತ್ರದಲ್ಲಿ ಹೇಳಿದ್ದಾಗಿರ್ಬೇಕು. ಅಲ್ಲ, ಈ ಮನೆ ಪೂರ್ವ ರೂಪ, ಆ ಮನೆ ಉತ್ತರ ರೂಪ, ರೋಡ್ ಸಂಧಿ ಹಾಗೆಲ್ಲ ಮಾಡಬರಲ್ಲ. ನಾನ್ ಮಾಡ್ತೀನಿ ಹೇಳ್ಬಿಟ್ಟು ಎರಡು ಬೀದಿ ಇಟ್ಕೊಂಡು ಈ ಮನೆ ಒಂದು ಆ ಮನೆ ಮಾಡೋದು, ಅದೇ ಕುಮಾರ ಪೂರ್ವ ರೂಪ, ಸಂಧಿ ತೇಜು ಉತ್ತರ ರೂಪ, ಒಂದು ಸಂಧಿ ಒಂದು ಸಂಧಾನ, ಹೀಗೆಲ್ಲ ಮಾಡೋದು ಬರಲ್ಲ. ಫಸ್ಟ್ ಏನು? ಶಾಸ್ತ್ರ ಅನತಿಕ್ರಮ್ಯ, ಶಾಸ್ತ್ರವನ್ನು ಮೀರದೆ ಮಾಡಬೇಕು, ಶಾಸ್ತ್ರದ ಹೇಳಿದ್ದನ್ನು ಮಾಡಬೇಕು. ಒಂದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನು? ತುಲ್ಯ ಪ್ರತ್ಯಯ ಸಂತತಿ. ತುಲ್ಯ ಅಂದ್ರೆ ಸಮಾನವಾದ, ಪ್ರತ್ಯಯ ಅಂದ್ರೆ ಭಾವನೆ, ಅದರ ಸಂತತಿನ ಸಾಲು. ಸಮಾನವಾದ ಭಾವನೆ ಹರಿಸ್ತಾ ಹೋಗ್ಬೇಕು, ಇದ್ದಾಗಿಂದ ರಾತ್ರಿವರೆಗೂ ಮಾಡಬೇಕು, ಬಿಡಬಾರ್ದು. ಮುಂದೆ ಚಿತ್ತ. ಅದಕ್ಕೆ ಅತತ್ ಪ್ರತ್ಯಯ ಅಸಂಕೀರ್ಣ. ಪಾಯಿಂಟ್ ನಂಬರ್ 3. ಮಧ್ಯಕಾಲದಲ್ಲಿ ಉಪಾಸನೆ ಮಾಡೋ ಮಧ್ಯಕಾಲದಲ್ಲಿ ಬೇರೆ ಪ್ರತ್ಯಗಳು ಬೆರಕೆ ಆಗಬಾರ್ದು. ರಾಮೋಪಾಸನೆ ಮಾಡ್ತಿದ್ರೆ ರಾಮನ ಬಿಟ್ಟು ಬೇರೆ ಇನ್ನೊಂದು ಜ್ಞಾಪಕ ಆಗಬಾರ್ದು. ಏನಿಲ್ಲ, ಏನಾಯ್ತು? ಅದು ನಿಲ್ಲದು. ಅಲ್ಲಿಟ್ಟಿದ್ಯಾ? ಮೂರನೇದೇನೋ ತತ್ಪ್ರತ್ಯಯ. ಏನೋ ಯಾವ ಉಪಾಸನೆ ಮಾಡ್ತಿದ್ವೋ ಅದು ತತ್ಪ್ರತ್ಯಯ. ಅದು ಬಿಟ್ಟೆಲ್ಲ ಅತತ್ಪ್ರತ್ಯಯ. ಅದಕ್ಕಿಂತ ವಿಲಕ್ಷಣವಾದ, ವಿರುದ್ಧವಾದ ಎಲ್ಲ ಬೇರೆ ಉಪಾಸನೆ ಬಂದು ಅತತ್ಪ್ರತ್ಯವೇ. ವೈಶ್ವಾನ ಉಪಾಸನೆ ಮಾಡ್ಬೇಕು, ಪಂಚಾಗ್ನಿ ವಿದ್ಯೆ, ಪ್ರಾಣೋಪಾಸನೆ ಮಾಡಿದ್ರೆ ಅದು ಅತತ್ಪ್ರತ್ಯಯ ಆಗುತ್ತೆ. ಯಾವ್ಯಾವ ಉಪಾಸನೆ ಮಾಡ್ತಿರ್ತೀವೋ ಆ ಉಪಾಸನೆಗೆ ಸೇರಿದ್ದಾದ ಗುಣಗಳನ್ನ ಭಾವನೆ ಮಾಡ್ತಾ ಹೋಗೋದು ತತ್ಪ್ರತ್ಯಯ. ಅದರ ಜೊತೆಗೆ ಬೇರೆ ಪ್ರತ್ಯಯಗಳು ಬೆರಕೆ ಆಗದೇ ಹಾಗೆ ನೋಡ್ಕೋಬೇಕು. ಸಂಕೀರ್ಣ ಅಂದ್ರೆ ಕಲಬೆರಕೆ ಆಗೋದು, ಬೆರಕೆ ಆಗೋದು, ಅದು ಆಗದೇ ಇರುವಂಥದ್ದಾಗಿರ್ಬೇಕು. ಅಸಂಕೀರ್ಣ ಅಂತ ಆಗಬೇಕು. ಮತ್ತು ಶಾಸ್ತ್ರದಲ್ಲಿ ಹೇಳಿದ್ದಾದ ಆಲಂಬನೆ ದೇವತೆಯು ಕೂಡ ಶಾಸ್ತ್ರೋಕ್ತ ದೇವತೆ ಆಗಬೇಕು. ನಾನು ಯಾವುದೋ ಒಂದನ್ನ ಮಾಡ್ತೀನಿ ಹಾಗಲ್ಲ. ಆಲಂಬನೆಗೆ ಶಾಸ್ತ್ರವೇ ಕೊಟ್ಟ ಆಲಂಬನೆ ಇರಬೇಕು. ಮತ್ತು ಶಾಸ್ತ್ರ ಕೊಟ್ಟ ನಿಯಮ ಒಂದು ಯಥಾಶಾಸ್ತ್ರ ಅನ್ನೋದು. ಎರಡನೇದು ಶಾಸ್ತ್ರ ಕೊಟ್ಟಂತ ಆಲಂಬನೆ. ಶಾಸ್ತ್ರೋಕ್ತಾನು ಶಾಸ್ತ್ರದಲ್ಲಿ ಹೇಳಿದ್ದಾದ ಆಲಂಬನೆಯನ್ನು ಇಟ್ಕೊಂಡೇ ಮಾಡ್ತಾ ಇರೋದಕ್ಕೆ ಉಪಾಸನೆ. ಇನ್ನೊಂದು ಹೇಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ತುಲ್ಯ ಚಕಾರ ಇದೆಯಲ್ಲ, ಅಸಪ್ರತಿ ಅಸಂಕೀರ್ಣಮ, ಅಸಂಕೀರ್ಣ ಚ ಅಸಪ್ರತಿ, ಅಸಂಕೀರ್ಣ ಚ ಅಸಪ್ರತ್ಯೈ ಶಾಸ್ತ್ರೋಕ್ತ ಆಲಂಬನ ವಿಷಯ. ಇನ್ನೊಂದು ಅವ್ರಿಗೆ ಗೊತ್ತಾಗ್ಬೇಕು. ರವೀಂದ್ರ ಗೊತ್ತಾಗ್ಬೇಕು. ಬಂದಿದ್ದಾರೆ ಎಲ್ಲಿ ಹಸಿಚಾಕ ಹಾಕೊಂಡ್ಬಿಟ್ರ ಅನ್ನೋ ಹಾಕೊಂಡ್ಬಿಟ್ರು. ಈ ಕೆಟ್ಟ ಬುದ್ಧಿ ಇದೆ ನಿಮ್ ಇವರು. ಆಫೀಸ್ ಜನರಲ್ ಮ್ಯಾನೇಜರ್. ಆ ದ್ವಾಸುಪರ್ಣಲ್ಲಿ ಒಂದು ಬಹಳ ಕ್ಯೂಟ್ ಆದ ಸುಪರ್ಣ. ಅದು ಬಹಳ ಶಾರ್ಪ್ ಸುಪರ್ಣ, ಶಾರ್ಪ್ ಆದ ಸುಪರ್ಣ, ಬಹಳ ಶಾರ್ಪ್. ಶಾರ್ಪ್ ಸುಪರ್ಣ. ಶಾರ್ಪ್ ಸುಪರ್ಣ. ಪ್ರಸಿದ್ಧ ಉಪಾಸನಾ ಶಬ್ದಾರ್ಥ ಲೋಕೆ. ಲೋಕದಲ್ಲೂ ಕೂಡ ಉಪಾಸನಾ ಶಬ್ದಕ್ಕೆ ಅರ್ಥ ಲೋಕದಲ್ಲೂ ಪ್ರಸಿದ್ಧವಾಗಿದೆ ಅಂತೆ. ಎಲ್ಲಿ ಅಂತ ಕೇಳಿದ್ರೆ ಗುರುಮುಪಾಸ್ತೆ ರಾಜಾನ್ ಉಪಾಸ್ತೆ ಇತಿ. ಗುರುವನ್ನ ನಿರಂತರವಾಗಿ ಗುರು ಜೊತೆ ಅಲ್ಲಿ ನೆರಳಿನಂತ ಗುರು ಜೊತೆ ಇರಬೇಕು ಅಂತ ಹೇಳಿದಲ್ಲ. ಛಾಯೇವತಾಂ ಭೂಪತಿರನ್ನು ಗಚ್ಚಿತವನಿಗೆ ನೆರಳಿನಂತ ಗುರು ಜೊತೆಲಿ ಇರ್ಬೇಕಂತೆ. ಅಪ್ಪಾಗಲೂ ಗುರು ಜೊತೆಲಿ ಇದ್ಕೊಂಡ್ರು ಅಂತ್ಯವಾಸಿ, ಅವನು ಗುರು ಉಪಾಸ ತಿಳಿಸ್ಕೊಳ್ತಾನೆ. ಹಾಗೆ ರಾಜನನ್ನು ಯಾವಾಗಲೂ ಸೇವನೆ ಮಾಡ್ತಾ ಇರೋನು ರಾಜೋಪಾಸಕನು ಅಂತ. ಅದೇ ವಿವೇಕಾನಂದರು ಈ ದೃಷ್ಟಾಂತ ಅಷ್ಟು ಚೆನ್ನಾಗಾಗಲಿಲ್ಲ ಉಪಾಸನೆಗೆ. ಬೇರೆ ದೃಷ್ಟಾಂತ ಇವರು ರಾಮಾನುಜಾಚಾರ್ಯ ದೃಷ್ಟಾಂತ ಕೊಟ್ಟಿದ್ದಾರೆ.
ರಾಮಾನುಜಾಚಾರ್ಯರು ಸೋತ್ಕಂಠತೆಯಿಂದ ಯಾವನು ಒಂದಲ್ಲಿ ಮುಳುಗಿರ್ತಾನೋ ಅದನ್ನು ಉಪಾಸನೆ ಅಂತ ತಗೋಬೇಕು ಅಂತ. ಯಾವ್ದಾದ್ರು ತುಂಬಾ ಆಸಕ್ತಿಯಿಂದ ಕೂಡ್ಕೊಂಡವನು ಒಂದು ವಿಷಯ ತಲ್ಲೀನತೆಯನ್ನು ಮಾಡ್ತಿರ್ತಾನಲ್ಲ ಅದರಂತೆ ಇಲ್ಲಿ ದೇವತಾ ವಿಷಯ ತಿಳ್ಕೋಬೇಕು ಅಂತ ಹೇಳ್ಕೊಡಿದ್ದಾರೆ. ಚೆನ್ನಾಗಿದೆ. ಅದೊಂದು ಒಂದ್ಕಡೆಯಲ್ಲಿ ಸೋತ್ಕಂಠತೆಯ ಉಪಾಸನೆ ಮಾಡಿದ್ದಾರೆ. ಭಾಷೆಗೆ ಒಂದ್ ಕಡೆಯಲ್ಲಿ ತೈಲಧಾರಾವದ ಅವಿಚ್ಛಿನ್ನ ಪ್ರತ್ಯಯ ಸಂತತಿಯು ಕೊಡಿದ್ದಾರೆ. ಯೋ ಹಿ ಗುರುವಾದೀನ್ ಸಂತತಮಪಚರತಿ ಸಾ ಉಪಾಸ್ತೆ ಇತ್ಯುಚ್ಯತೆ. ಸುಮ್ಮನೆ ಅವಾಗ ಬಂದ್ಬಿಟ್ಟು ಸುಮ್ಮನೆ ಒಂದು ಹಣ್ಣಿಟ್ಟು ಒಂದು ದುಡ್ಡಿಟ್ಟು ಹೋಗೋದಲ್ಲ. ಅದು ಗುರುವಾದಿಗಳನ್ನ ಸಂತತವಾಗಿ ಎಡೆಬಿಡದೆ ಜೊತೆಯಲ್ಲಿಯೇ ಇದ್ಕೊಂಡು ಅವನು ಸೇವನೆ ಮಾಡ್ತಿರ್ತಾನೋ ಅವನು ಗುರು ಉಪಾಸ್ತೆ ಎನಿಸ್ಕೊಳ್ತಾನೆ. ಸಚ ಫಲಂ ಆಪ್ನೋತಿ ಉಪಾಸನಸ್ಯ, ಆತ ಉಪಾಸನೆಯ ಫಲ ಪಡ್ಕೊಳ್ತಾನೆ. ನಿರಂತರ ಎಡೆಬಿಡದೆ ಮಾಡ್ತಾ ಇದ್ರೆ ಆ ಉಪಾಸನೆಯ ಫಲವಾದಂತಹ ದೇವತಾ ಸಾಯುಜ್ಯ. ಅದು ಮೂರು ತರಹ: ಸಾಯುಜ್ಯ, ಸಾಲೋಕ್ಯ, ಸಾರೂಪ್ಯ ಅಂತಾರೆ. ಭಾಷ್ಯಕಾರರು ಸಾರೂಪ್ಯ ತಗೊಂಡೇ ಇಲ್ಲ. ಸಾಷ್ಟಿತಾಗೂ ಸಮಾನ ಲೋಕತಾ ಮಾತ್ರ ಎರಡೇ ಇರೋದು. ಅದ್ರಲ್ಲಿ ಒಂದಾಗೋದು ಆ ಲೋಕದಲ್ಲಿ ಇರೋದು, ಅದರಂತೆ ಇನ್ನೊಂದಾಗೋದು ಅನ್ನೋದು ರಾಮಾನುಜಾಚಾರ್ಯ ತಗೊಂಡಿದ್ದಾರೆ. ಪರಿಷತ್ತಲ್ಲಿ ಎಲ್ಲೂ ಇಲ್ಲಪ್ಪ. ಅದು ಆ ದೇವತೆಯಲ್ಲಿ ಒಂದಾಗ್ತಾನೆ, ದೇವತೆ ಲೋಕದಲ್ಲಿ ಇರ್ತಾರೆ. ಅತಃ ಅತ್ರಾಪಿ ಯಹ ಏವಂ ವೇದ ಸಂಧೀಯತೆ ಪ್ರಜಾದಿಭಿಃ ಸ್ವರ್ಗಾಂತೈಃ. ಆದ್ರಿಂದ ಇಲ್ಲೂ ಕೂಡ ಯಾವಾತನು ಈ ಸಂಹಿತೋಪಾಸನೆ ಮಾಡ್ತಾನೋ ಅವನು ಸಂಧೀಯತೆ ಪ್ರಜೆಯ ಪಶುಭಿಃ ಬ್ರಹ್ಮವರ್ತಸೆ ನಾನ್ನಾದ್ಯೆ. 5 ಫಲ. ಮಕ್ಕಳಾಗ್ತಾರೆ, ಚೆನ್ನಾಗಿ ಮಕ್ಕಳಾಗ್ತಾರೆ, ಕ್ರಿಕೆಟ್ ಫೀಲ್ಡ್ ಮಾಡ್ಬೋದು, 11 ಜನ ಆಗ್ತಾರೆ. ಆಮೇಲೆ ಪಶು ಸಂಪತ್ತು, ಬರೀ ಮಕ್ಕಳ ಬಿಟ್ಟು ಸಂಪತ್ತು ಇದ್ದಲ್ಲಿ ಪ್ರಯೋಜನ ಇರಲ್ಲ. ಬೇಕಾಡ್ ಬಿಲ್ಗೇಟ್ಸ್ ಐಶ್ವರ್ಯ ಬರುತ್ತೆ. ಆಮೇಲೆ ಬ್ರಹ್ಮವರ್ತಸ್ಸು ತೇಜಸ್ವಿ ಆಗಿರ್ತಾನೆ, ಬರೀ ಹೆಸರಲ್ಲ. ಅನ್ನಾದ್ಯ ಆರೋಗ್ಯ ಇರುತ್ತೆ. 25 ಜಿಲೇಬಿ ತಿಂದು ಜಮ್ಮನಲ್ಲ ಅವನು. 50 ಬೋಂಡ ಹೊಡೆದು ಏನಾಗಲ್ಲ. ಎಸಿಡಿಟಿ ಆಯ್ತು ಎದೋಚ್ಕೊಂಡ್ ಬರ್ತಾ ಇದೆ ಅಂತ ಆಗಲ್ಲ. ಆ ಸತ್ವ ಸ್ವರ್ಗವೂ ಉಂಟು. ಅದು ಈ ರೀತಿಯಾದ ಫಲಗಳನ್ನು ಕೊಡ್ಕೊತಾನೆ. ಪ್ರಜಾದಿ ಫಲಂ ಪ್ರಾಪ್ನೋತಿ ಇತ್ಯರ್ಥ. ಪ್ರಜಾ ಪಶು ಬ್ರಹ್ಮವರ್ತಸ್ಸು ಸ್ವರ್ಗ ಅನ್ನಾದ್ಯ ಫಲವನ್ನು ಪಡ್ಕೊಳ್ತಾನೆ ಅಂತ ಅರ್ಥ. ಈಗ ಯಶ್ಚಂದಸಾಮಿತಿ ಮೇಧಾಕಾಮಸ್ಯ ಶ್ರೀಕಾಮಸ್ಯ ಚ ತತ್ ಪ್ರಾಪ್ತಿ ಸಾಧನಂ ಜಪಹೋಮವು ಉಚ್ಯೇತೆ. ಇಲ್ಲಿ ಮುಂದಿನ ಅನುವಾಕ ಯಶ್ಚಂದಸಾಮಶಭೋ ವಿಶ್ವರೂಪ ಅಂತ ಶುರು ಆಗುತ್ತೆ. ಅಲ್ಲಿ 9 ವಾಕ್ಯದವರೆಗೆ ಮೇಧಾಕಾಮನಿಗೆ ಅದು 3 ಮಂತ್ರ. ಒಂದು 4 ವಾಕ್ಯದ ಮಂತ್ರ, ಒಂದು 3 ವಾಕ್ಯದ ಮಂತ್ರ, ಒಂದು 2 ವಾಕ್ಯದ ಮಂತ್ರ. ಅಲ್ಲಿನ ಮುಂದಕ್ಕೆ ವಾಕ್ಯಕ್ಕೆ ಭೇದವಾಗಿರ್ತಕ್ಕಂಥ ಮಂತ್ರ ಶ್ರೀಕಾಮನಿಗೆ ಸ್ವಾಹಾಕಾರಕ್ಕೆ, ಅದು ಹೋಮಕ್ಕೆ ಹೇಳಿದ್ದು. ಅದು ಇಲ್ಲಿನ ಮುಂದಕ್ಕೆ ಸಮಾಭಾಗ ಪ್ರವೇಶ ಸ್ವಾಹ ಮೇಲೆ ತಸ್ಮಿನ್ ಸಹಸ್ರ ಶಾಖೆ ಅಂತ ಪೂರ್ತಿ ಅದು ಅಷ್ಟು ಸೇರಿ ಒಂದಿದು. ಶಿಷ್ಯ ಮಾಡೋದಲ್ಲ, ಆವಂತಿ ಹೋಮ ಗುರು ಮಾಡೋದು. ಒಂದೊಂದಕ್ಕೂ ಹೋಮ, ಒಂದೊಂದು ಮಂತ್ರಕ್ಕೂ ಹೋಮ. ಅದು ಆವಹಂತಿ ಹೋಮ. ಅದರಲ್ಲೇ ಇದು ತಸ್ಮಿನ್ ಸಹಸ್ರ ಶಾಖೆ ನಿಬಗಾಂತ ಆಯ್ತಲ್ಲ, ಅದು ಹೋಮ. ಯಥಾಪ ಪ್ರಪದ ಎಂತಿ ಪೂರ್ತಿ ಆ 4 ಒಂದು ಸೇರಿ ಯಥಾಮಾಸ ಸ್ವಾಹ ಅದವರಿಗೆ ಪ್ರತಿ ವೇಷ ಇನ್ನೊಂದು ಬೇರೆ ಎಲ್ಲ ಗುರುಗಳದ. ಇದು ಶಿಷ್ಯನಿಗೆ ಏನಿಲ್ಲ. ಇಲ್ಲಿ ಶಿಷ್ಯ ಮೇಧಾಕಾಮ ಜಪ ಮಾಡ್ಬೋದು. ಆವಹಂತಿ ಹೋಮ ಗುರುಗಳದ್ದು. ಇದು ಆವಹಂತಿ ಹೋಮ ಗುರು ಮಾಡೋದು. ಆವಹಂತಿ ಗುರು ಬೇಕಲ್ಲ, ಗುರುಕುಲ ನಡ್ಸಕ್ಕೆ ಐಶ್ವರ್ಯ. ಹಾಗಾಗಿ ಮೇಧಾಕಾಮನಾದವನಿಗೆ ಜಪವನ್ನು, ಶ್ರೀಕಾಮನಾದವನಿಗೆ ಐಶ್ವರ್ಯವನ್ನು ಪಡ್ಕೊಳ್ಳೋದಕ್ಕೆ ಉಪಾಯವಾಗಿರುವ ಜಪ ಹೋಮ ಎರಡನ್ನೂ ಕೂಡ ಮುಂದಿನ ಅನ್ವಾಕದಲ್ಲಿ ಹೇಳಲಾಗತ್ತೆ. ಹೇಗೆ ಗೊತ್ತಾಯ್ತು ನಿಮಗೆ ಆ 2 ಫಲಕ್ಕಾಗಿ ಮುಂದಿನ ಅನ್ವಾಕ ಅಂತ ಕೇಳಿದ್ರೆ, ಸಮೇಂದ್ರೋ ಮೇಧಯಾ ಸ್ಪೃಣೋತು. ಇದು ಒಂದು ವಾಕ್ಯ. ನನಗೆ ಮೇಧೆಯಿಂದ ನನ್ನ ಬಲಪಡಿಸಲಿ, ತೃಪ್ತಿಪಡಿಸಲಿ, ಸಂತೋಷ. ಎಷ್ಟು ಮೇಧ ಅಂದ್ರೆ ನಾನೇ ಆಶ್ಚರ್ಯಪಟ್ಟುಬಿಡ್ಬೇಕು, ಅಷ್ಟು ಮೇಧ ನಂಗೆ ಬರಬೇಕು. ಇನ್ನೊಂದು ತಥೋ ಮೇ ಶ್ರೀಯಮಾವಹ ಇದು ಲಿಂಗ ದರ್ಶನ. ಆಮೇಲೆ ಏನೋ ಮೇಧೆ ಕೊಟ್ಟ ಮೇಲೆ, ತಿಳುವಳಿಕೆ ಕೊಟ್ಟ ಮೇಲೆ ಸಂಪತ್ತನ್ನು ಕೊಡು ಅಂತ ಹೇಳಿ ಈ ರೀತಿ ಹೇಳ್ತಾ ಇರೋದ್ರಿಂದ ಜಪ ಹೋಮವನ್ನು ಹೇಳ್ತಾ ಇದೆ. ಅನ್ನಕ್ಕೆ ಹೋಗ್ತೀರಾ? ಓಂ
ಛಂದಸಾ ವೃಷಭೋ ವಿಶ್ವರೂಪಃ ಛಂದೋಭ್ಯೋಜ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಂಬೋರಿಸ್ರುವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಪಿಹಿತಃ ಸುರಂ ಮೇ ಗೋಪಾಯ. ಮೇಧಾ ಕಮಲಿಗೆ ಪ್ರಶ್ನೆ ಮಾಡಪ್ಪ. ಯಹ ಛಂದಸಾಂ ಋಷಭಃ ವಿಶ್ವರೂಪಃ ಛಂದೋಭ್ಯಃ ಛಂದೋಭ್ಯಃ ಅಮೃತಾತ್ ಛಂದೋಭ್ಯಃ ಅಧಿ ಅಮೃತಾತ್ ಸಂಬಭೂವ ಸಹ ಮಾ ಮಾ ಇಂದ್ರಃ ಮೇಧಯಾ ಶೃಣೋತು ಅಮೃತಸ್ಯ ದೇವ ಧಾರಣಃ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಬ್ರಹ್ಮಣಃ ಕೋಶಃ ಅಸಿ ಶ್ರುತಂ ಮೇ. ಗೋಪಾಯ ಯಹ ಯಾವ ಓಂಕಾರ ದೇವನೋ ಯಾವ ಪರಮಾತ್ಮನೋ ಛಂದಸಾಂ ಋಷಭ ವೇದಕ್ಕೆಲ್ಲ ಪ್ರಧಾನನಾಗಿದ್ದಾನೋ. ಋಷಭ ಅಂದ್ರೆ ಹೋರಿ ಅಂತ ಅರ್ಥ. ಹೋರಿ ಇಂಗ್ಲಿಷ್ ಬುಲ್ ಅಂತ ಅಲ್ಲ. ಹೋರಿ ಏನಂತ ತೆಲುಗಲ್ಲೇ ಗೊಡ್ಡು ಗೊಡ್ಡು. ಗೊಡ್ಡಂದ್ರೆ ನಮ್ಮಲ್ಲಿ ಗೊಡ್ಡು ಬೇರೆ ಅರ್ಥ. ಹಾಗೆ ಯಾವಾಗ ಯಾವ ಓಂಕಾರ ದೇವನು ವೇದಕ್ಕೆ ಪ್ರಧಾನನಾಗಿದ್ದಾನೋ ಮತ್ತು ವಿಶ್ವರೂಪ ಸ್ವರೂಪನಾಗಿದ್ದಾನೆ. ಹೇಳ್ತಲ್ಲ ಮಾಂಡಿಕರು ಬಂತಲ್ಲ, ಅಕಾರ ಉಕಾರ ಮಕಾರ ಜಗತ್ತನ್ನು ತುಂಬಿಕೊಂಡಿರೋದ್ರಿಂದ ಸಮಸ್ತ ಜಗದ್ರೂಪನಾಗಿದ್ದಾನೋ ಮತ್ತು ಛಂದೋಭ್ಯಾನ ವೇದಗಳಿಂದ, ಎಂಥ ವೇದಗಳಿಂದ? ಅಮೃತಾತ್ ಅಮೃತ ನಾಶರಹಿತವಾದ ವೇದಗಳಿಂದ ಅಧಿಸಂಭೂವ ತೋರಿಕೊಂಡನು, ಸಾರವಾಗಿ ತಿಳಿದು ಬಂದನು. ಪ್ರಜಾಪತಿ ತಪಸ್ಸು ಮಾಡುವಾಗ ಲೋಕಗಂಕುರು ತಪಸ್ಸು ಮಾಡಿದ, ಅದರಲ್ಲಿ ಗಾಯತ್ರಿ ಸಾರ ತೋರಿತು. ಗಾಯತ್ರಿ ತಪಸ್ಸು ಮಾಡಿದಾಗ ವ್ಯಾಹೃತಿ ಸಾರತು. ಅದನ್ನು ತಪಸ್ಸು ಮಾಡಿದಾಗ ಓಂಕಾರ ಸಾರವಾಗಿ ತೋರಿತು ಅಂತ. ಹಾಗೆ ಓಂಕಾರವು ವೇದಗಳಿಂದ ಸಾರವಾಗಿರ್ತಕ್ಕದ್ದು ತೋರಿ ಬಂತೋ ಅಂತಹ ಸಹ ಅಂದ್ರೆ ಆ ಓಂಕಾರ ದೇವನು ಇಂದ್ರ, ಸಹ ಇಂದ್ರ ಆ ಓಂಕಾರ ರೂಪನಾದ ಪರಮೇಶ್ವರನು ಮಾ ನನ್ನನ್ನ ಮೇಧಯಾ ಸ್ಪೃಣೋತು, ಒಳ್ಳೆ ತಿಳುವಳಿಕೆ, ಪ್ರಜ್ಞೆ, ವಿದ್ಯೆ, ಬುದ್ಧಿ, ಮೇಧಾಶಕ್ತಿ, ಧಾನಶಕ್ತಿ ಕೊಟ್ಟು ನನ್ನನ್ನು ಬಲಪಡಿಸಲಿ, ಸಂತೋಷಪಡಿಸಲಿ, ತೃಪ್ತಿಪಡಿಸಲಿ, ಆನಂದಪಡಿಸಲಿ. ಪ್ರೀತಿ ಪ್ರೀತಿ ಪಾರಪೂಲ ನಿಯೋಹದದು ತುಂಬಲಿ, ಪ್ರೀತಿಪಡಿಸಲಿ, ಸಂತೋಷಪಡಿಸಲಿ. ನನಗೆ ಚೆನ್ನಾಗಿ ಜ್ಞಾಪಶಕ್ತಿ ಕೊಟ್ಟು ನನ್ನನ್ನ ಬಲಪಡಿಸಲಿ. ಹೇ ದೇವ ಅಮೃತಸ್ಯ ಧಾರಣೋ ಭೂಯಾಸಂ. ಇಲ್ಲಿ ಓಂಕಾರ ದೇವನೇ ನಾನು ಅಮೃತ ಸ್ವರೂಪನಾದ ಪರಮಾತ್ಮನನ್ನ ಧಾರಣೆ ಮಾಡಿಕೊಳ್ಳುವುದಕ್ಕೆ ಯೋಗ್ಯನಾಗುವಂತವನಾಗಬೇಕು. ಅಷ್ಟೇ ಅಲ್ಲ, ಮೇ ಶರೀರಂ ವಿಚರ್ಷಣಂ, ನನ್ನ ಶರೀರವು ವಿಚಕ್ಷಣ, ಬಹಳ ಪಟುವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು, ಪಟುವಾಗಿರ್ಬೇಕು. ವಿಚಕ್ಷಣ ಸಿಗಕ್ಕೆ ಅರ್ಥ ಹಾಗೆ ಬಹಳ ಆರೋಗ್ಯವಾಗಿ ಸಮರ್ಥವಾಗಿ ಗಟ್ಟಿಮುಟ್ಟಾಗಿರುವಂತೆ ನೋಡ್ಕೋ. ಮೇ ಜಿಹ್ವಾ ಅತಿಶಯೇನ ಮಧುಮತ್ತಮ, ಮಧುಮತ್ತಮವೇ ಅತಿಶಯ ಅರ್ಥ. ಹೆಚ್ಚಾಗಿ ಮಧುರ ಭಾಷಿಣೀ ಭೂಯಾತ್, ನನ್ನ ನಾಲಿಗೆಯು ಯಾವಾಗಲೂ ಮಧುರವಾದ ಮಾತನ್ನೇ ಆಡುವಂತಾಗಲಿ. ನನ್ನ ನಾಲಿಗೆಯಲ್ಲಿ ಕೆಟ್ಟ ಮಾತು ಬರೋದು ಬೇಡ, ಯಾರು ನಿಂದೆ ಮಾಡೋದು ಬೇಡ, ಅಪಶಬ್ದ, ಕುಚ್ಚಿತ ಶಬ್ದ ಮತ್ತು ಶಾಸ್ತ್ರನಿಂದ ಶಬ್ದ ಬರೋದು ಬೇಡ. ಮಧುರವಾಗಿ, ಇಂಪಾಗಿ, ಜನರಿಗೆ ಇಷ್ಟವಾಗುವಂತಹ, ಜನರ ಮೇಲೆ ಪ್ರಭಾವ ಬೀರುವಂತಹ ಮಾತನ್ನ ನಾನು ಆಡುವಂತವನಾಗಬೇಕು. ಇಹ್ವಾಮೇ ಮಧುಮತ್ತಮ, ಮಧುಮಾನ್, ಮಧುಮತ್ತರ, ಮತ್ತರ, ಅತಿಶಯೇನ ಮಧುರವಾಹಿಣಿ, ಮಧುಮತ್ತಮ. ಬಹಳ ಸ್ವೀಟಾಗಿ ಮಾತಾಡ್ತಾ ಇದ್ದ ಕೇಳ್ತಾ ಇರ್ಬೇಕು ಜನ, ಹಂಗಾಗ್ಬೇಕು. ಆ ರೀತಿ ನನಗೆ ಅನುಗ್ರಹ ಮಾಡು. ಕರ್ಣಾಭ್ಯಾಂ ಶ್ರೋತ್ರಾಭಿ, ಎರಡು ಕಿವಿಗಳಿಂದ ಭೂರಿ ಬಹಳವಾಗಿ ನಾನು ಕೇಳುವಂತವನಾಗಬೇಕು. ಎಲ್ಲ ವೇದಾಂಗಗಳು, ವೇದಾರ್ಥಗಳು, ತತ್ವವಿಚಾರ, ಸಮಸ್ತ ಇಂಥ ವಿಚಾರ ನಾನು ಕೇಳಿಲ್ಲ ಅಂತ ಆಗ್ಬಾರ್ದು. ಅಷ್ಟು ವಿಚಾರವನ್ನು ಕೇಳಿದಂತವನಾಗಬೇಕು. ವಿಶ್ರವಂ ಕೇಳುವಂತಾಗಬೇಕು. ಬ್ರಹ್ಮಣ ಕೋಶ, ನೀನು ಪರಮಾತ್ಮನಿಗೆ ಹೊರೆಯಾಗಿದೆಯಾ? ಹೇಗೆ ಕತ್ತಿ ಅದ ಚಾಕು ಹೊರೆ ಒಳಗಿರ್ತಾರೋ, ನಿನ್ನೊಳಗೆ ಪರಮಾತ್ಮ ಕೂತಿದ್ದಾನೆ. ನೀನು ಬ್ರಹ್ಮಕ್ಕೆ ಕೋಶವಾಗಿದೆಯಾ ಅಂದ್ರೆ ಹೊರೆಯಾಗಿದ್ದೀಯಾ. ಮತ್ತು ಲೌಕಿಕ ಪ್ರಜ್ಞೆಯಿಂದ ಮುಚ್ಚೋಗಿದೆಯಾ. ನಿಮಗೆ ಸಾಮಾನ್ಯವಾಗಿ ಪ್ರಾಕೃತ ಜನರು ಓಂ ಅಂದ್ರೆ ಏನು, ಡಮ್ ಅಂತ ಶಬ್ದ, ಹಾಗೆ ಓಂ ಅಂತ ಶಬ್ದ, ಏನ್ ವಿಶೇಷ ಅಂತಂತಾರೆ. ಗಮ್ ಅಂದ್ರೆ, ಡಮ್ ಅಂದ್ರೆ, ಬಮ್ ಅಂದ್ರೆ ಏನರ್ಥೋ, ಓಂ ಅಂದ್ರೆ ಅದೇ ಇನ್ನೇನೋ
ಅಂತ ಅನಿಸ್ಕೊಂಡ್ಬಿಟ್ಟಿದ್ಯಾ ನೀನು. ಅದು ಶ್ರುತಿ ಹೇಳ್ಕೊಡ್ತಾ ಇದೆ, ನೀನು ಲೌಕಿಕ ಪ್ರಜ್ಞೆಯಿಂದ ನೀನು ಮುಚ್ಚೋಗ್ಬಿಟ್ಟಿದ್ಯಾ. ಯಾರಿಗೂ ನಿನ್ನ ಮಹಿಮೆ, ನಿನ್ನ ತತ್ವ, ನಿನ್ನ ವಿಭೂತಿ ಅರ್ಥವಾಗುತ್ತಿಲ್ಲ. ನೀನ್ ಏನ್ ಮಾಡ್ಬೇಕು ಗೊತ್ತಾ? ಶ್ರುತಮ್ಮೆ ಗೋಪಾಯ, ನಾ ಇದುವರೆಗೆ ಏನ್ ಕೇಳಿದೀನೋ ಇದೆಲ್ಲವನ್ನು ಕೂಡ ನಂಗೆ ಕಾಪಾಡು, ಉಳಿಸು, ನನ್ನೆಲ್ಲ ಇರಬೇಕು. ಈ ಕಿವಿಲಿ ಕೇಳಿ ನಂಗೆ ಹೋಲ್ಸು ಅಂತ ಆಗ್ಬಾರ್ದು. ಅಷ್ಟು ಹಾಗೆ ಟೇಪ್ ರೆಕಾರ್ಡ್ ಕೇಳಿ ಅಷ್ಟು ನನ್ನಲ್ಲೇ ಇರೋಂತ ಆಗ್ಬೇಕು. ಓ ಸಾಕು. ನಾಳೆ ಓಂ ಸನ್ನೋ ಮಿತ್ರಶ್ಚಂ ವರುಣಃ ಸನ್ನೋ ಭರದ್ವಾಜಃ ಸನ್ನೋ ಹೊರಟಿದ್ದೀರಾ? ಯಾರಿಗ ಪುಸ್ತಕ ಬೇಕಾ?